ಶಾಸಕ ಡಿಜಿ ಶಾಂತನಗೌಡಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ 3 ಬಾರಿ ಗೆದ್ದರೂ ಸಹ ಮಂತ್ರಿಗಿರಿ ಪಟ್ಟ ಸಿಕ್ಕಿಲ್ಲ. ಸೊ ಹೀಗಾಗಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದಲ್ಲಿ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಶಾಸಕ ಶಾಂತನಗೌಡ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹೊನ್ನಾಳಿ ಶಾಸಕರಾಗಿರುವಂತಹ ಶಾಂತನಗೌಡ ಅವರಿಗೆ ಮಟ್ಟಿಗೆ ಮಾತಾಡಲಿಕ್ಕೆ ಸ್ವತಃ ಶಾಂತನಗೌಡರು ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಜಿಲ್ಲೆಯ ಹಿರಿಯ ಶಾಸಕರು, ನಿಮ್ಮ ಫ್ಯಾಮಿಲಿನೇ ಕಾಂಗ್ರೆಸ್ಗಾಗಿ ಒಂದಿಷ್ಟು ಸೇವೆ ಸಲ್ಲಿಸ್ತಾ ಬಂದಿತ್ತು. ಈ ಸಂದರ್ಭದಲ್ಲಿ ನಿಮಗೆ ಸಚಿವ ಸ್ಥಾನ ಸಿಗದೇ ಇರತಕ್ಕಂಥದ್ದು ಮತ್ತು ಬೆಂಬಲಿಗರು ಒಂದಿಷ್ಟು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಏನು ಹೇಳ್ತೀರಿ ಸರ್? ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿರೋದು ಇವತ್ತು ಈಗ ಇಲ್ಲಿ ಬಂದಾಗ ಗೊತ್ತಾಗಿದ್ದು. ಬೆಳಗ್ಗೆ ಬಂದು ಆಕ್ರೋಶ ವ್ಯಕ್ತಪಡಿಸಿದರು. ಅವರಿಗೆಲ್ಲ ಪಕ್ಷದ ಇತಿಹಾಸ, ಸಿದ್ಧಾಂತ, ಪರಿಸ್ಥಿತಿ ಯಾವ ರೀತಿಯಾಗಿದೆ ಏನು ಅಂತ ಎಲ್ಲ ಹೇಳಿ ಮೇಲೆ ತಣ್ಣಗಾಗಿದ್ದರು. ಗೊತ್ತಿಲ್ಲದೆ ಕೆಲವು ವ್ಯಕ್ತಿಗಳು ಮಾತ್ರ ಬಸ್ ತಡೆ ಮಾಡಿದ್ರು, ಏನೋ ಟೈರ್ ಸುಟ್ಟರು ಅಂತ ಗೊತ್ತಾಗಿದೆ. ಹೋಗಿ ಅವ್ರಿಗೂ ಸಹ ಸಮಾಧಾನ ಮಾಡ್ತೀನಿ. ನನಗೇನು ಯಾರೂ ತಪ್ಪಿಸಿಲ್ಲ. ಅದು ಆಸೆ, ಸ್ವಾಭಾವಿಕ ಆಸೆ. ಸಿಗಬಹುದು ಅಂತ ಇದ್ವೇನೋ, ಸಿಕ್ಕೇ ಸಿಗುತ್ತೆ ಅಂತ ಇರಲಿಲ್ಲ. ನನಗೇನು ನಿರಾಸೆ ಇಲ್ಲ, ಅಸಮಾಧಾನವೂ ಇಲ್ಲ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಮುಂದೂ ಸಹ ಅಷ್ಟೇ. ನಿಗಮ ಮಂಡಳಿ ಕೊಟ್ಟರು ಸಂತೋಷ, ಕೊಡದೇ ಹೋದ್ರು ಸಂತೋಷ. ಕೊಟ್ಟ ತಕ್ಷಣ ಪಕ್ಷ ಕೊಡೋದಲ್ಲ ಅಂದರೆ ಮೂರ್ಖರ ಕೆಲಸ ಅದು. ನಾನು ಆ ರೀತಿ ಮಾಡೋಕ್ಕೆ ಏನಂತ ಹೇಳಿದರೆ, ಬೆಂಬಲಿಗರಲ್ಲಿ ಕೇವಲ 1 ಬಾರಿ ಶಾಸಕರಾದಂಥವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. 1 ಬಾರಿ ಸಚಿವ ಯಾಕೆ ಕೊಟ್ಟರೆ ಅಂತ ಸವಿಸ್ತಾರ ಹೇಳಿದ್ದೀನಿ. ಸಾಮಾಜಿಕ ನ್ಯಾಯದ ಪಕ್ಷ ನಮ್ಮದು, ಹಾಗಾಗಿ ಸಿಕ್ಕಿದೆ. ಅವೆಲ್ಲ ಸುಳ್ಳು. ಸುಮ್ಮನೆ ಅಪಪ್ರಚಾರಕ್ಕೋಸ್ಕರ ಸೂಟಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾವ ಮಂತ್ರಿಗಳು ಸಹ 32 ಜನ, ಇಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಿಟ್ಟರೆ ಯಾರೂ ಸಹ ಸೂಟಿಗೆ ಕೊಟ್ಟಂತಲ್ಲ. ಪಕ್ಷದ ತತ್ವ ಸಿದ್ಧಾಂತ ಏನು, ನಮ್ಮ ಸಿದ್ಧಾಂತದ ಮೇಲೆಲ್ಲ ಆಯ್ಕೆ ಆಗಿರ್ತಕ್ಕಂಥ ಸಚಿವರುಗಳೇ. ಅವರೆಲ್ಲರಿಗೂ ಸಹ ಅಭಿನಂದಿಸ್ತೀನಿ ನಾನು. ಈಗಾಗಲೇ ಏನು ಅಭಿಮಾನಿಗಳು ಒಂದಿಷ್ಟು ಹೇಳ್ತಾ ಇದ್ದಾರೆ, ಈಗಾಗಲೇ ಸಚಿವ ಸಂಪುಟದ ವಿಸ್ತರಣೆ ಮುಗಿದಿದೆ, ಮುಂದೆ ಉತ್ತಮ ಸ್ಥಾನಮಾನ ಕೊಟ್ಟು ಶಾಂತನಗೌಡರಿಗೆ ಒಂದು ಸ್ಥಾನ ಸಮಾನ ಕಲ್ಪಿಸ್ಬೇಕು ಅಂತೇಳಿ ಒಂದು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಅದು ನಮ್ಮ ಕಾರ್ಯಕರ್ತರ ಅಭಿಲಾಷೆ. ಅದು ತಪ್ಪು ಅಂತಲ್ಲ, ಅವ್ರ ಅಭಿಲಾಷೆ. ಅವ್ರ ಆಸೆ ಈಡೇರಲಿ ಅಂತಲೂ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವ್ರಿಗೆ ಅಭಿನಂದಿಸ್ತೇನೆ. ನಿಗಮ ಮಂಡಳಿ ಸ್ಥಾನದ ಕುರಿತಾಗಿ ಏನಾದರೂ ಆಶ್ವಾಸನೆ ಹೈಕಮಾಂಡ್ ನಾಯಕರು ಏನಾದರೂ ಕೊಟ್ಟಿದ್ದಾರೆ? ನೋಡಪ್ಪ, ಯಾರಿಗೂ ಹೈಕಮಾಂಡ್ ಆಶ್ವಾಸನೆ ಕೊಟ್ಟಿಲ್ಲ. ಆದರೆ ಸಿಗುತ್ತೆ ಅಂತ ಇಲ್ಲಿ ಆಸೆ ಇರಲ್ಲ, ಆಗಬಹುದು ಅಷ್ಟೇ. ಇಲ್ಲಿ ಆಗುತ್ತೆ ಅಂತ ಮಾತನ್ನು ಬೇಕಾದ್ರೆ ಧೈರ್ಯವಾಗಿ ಹೇಳ್ತೇನೆ. ಒಂದು ವೇಳೆ ಸಿಗದೇ ಇದ್ದರೆ ಯಾವ ಸಂತೋಷ, ಸಿಗದೇ ಇದ್ದರೂ ಸಂತೋಷ, ಸಿಕ್ಕರೂ ಸಂತೋಷ. ಸಿಗದೇ ಇದ್ದರೂ ನಾನು ಇಷ್ಟವಂತ ಕಾರ್ಯಕರ್ತನೆ, ಪಕ್ಷ ಸಿದ್ಧಾಂತಕ್ಕೆ ಬದ್ಧನಾಗಿತ್ತು. ಅಲ್ಲ, ಹೈಕಮಾಂಡಿಯಿಂದ ಏನಾದರೂ ನಿನ್ನೆ ಕೆಲವೊಂದಿಷ್ಟು ಶಾಸಕರಿಗೆ ನಮಗಂತ ಯಾವುದು ಫೋನ್ ಬಂದಿಲ್ಲ, ಫೋನ್ ಬಂದಿಲ್ಲ. ಇಲ್ಲ, ಗೊತ್ತಿಲ್ಲ. ಯಾಕೆ ಪೇಪರ್ ನೋಡಿ ಯಾರು ರಾಜೀನಾಮೆ ಕೊಡ್ತಾರಂತೆ ಅಂತೇಳಿ ಅದು ವೈಯಕ್ತಿಕ ಅಭಿಪ್ರಾಯ. ಅವ್ರು ಮನವೊಲಿಸ್ತಕ್ಕಂಥ ಕೆಲಸ ನಾವು ಹೈಕಮಾಂಡ್ ಮಾಡುತ್ತೆ, ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ. ಒಟ್ಟಾರೆಯಾಗಿ ಈಗ ಅಸಮಾಧಾನ ಅಂತೂ ಇಲ್ಲ. ಖಂಡಿತ ಇಲ್ಲ. ಅಸಮಾಧಾನ ಅನ್ನೋದು ಶಬ್ದನೇ ಇಲ್ಲ. ಮುಂದೆ ಯಾವ ರೀತಿ ಸರ್? ಮುಂದೆ ಏನಪ್ಪ ಚುನಾವಣೆಯಲ್ಲಿ ಅದು ಇನ್ನೂ 1 ವರ್ಷ ಮುಂದೆ ಈಗಲೇ ಯಾಕೆ ಮಾತಾಡೋಣ? ಈಗ ಬಂದಿರೋ ವಿಷಯ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಷ್ಟೇ. ಈಗ ನಿಮಗೆ ಅಸಮಾಧಾನ ಇಲ್ಲ ಅಂತ ಹೇಳ್ತೀರಿ ಸರ್, ಬಟ್ ಅಭಿಮಾನಿಗಳು ಅಥವಾ ಬೆಂಬಲಿಗರಲ್ಲಿ ಸ್ವಾಭಾವಿಕನಪ್ಪ ಅದು. ಅಭಿಮಾನಿಗಳಿಗೆ ಬೆಂಬಲಿಗೆ ಇರ್ತಕ್ಕಂಥ ತಪ್ಪು ಅಂತ ಯಾವುದು ಅಭಿಮಾನಿ. ನಮ್ಮ ತಾಲೂಕಿಗೆ ಒಂದು ಮಂತ್ರಿ ಆಗಲಿ, ನಾವು ಓಟ್ ಹಾಕ್ತಂದು ಒಬ್ಬ ಮಂತ್ರಿ ಆಗಾಡಲಿ ಅಂತಕ್ಕಂಥ ಅಭಿಮಾನಿ ಇರುತ್ತೆ. ಒಂದಿಷ್ಟು ಏನೋ ರಾಜಕಾರಣಿಗಳೇ ನಿಮಗೆ ಸಚಿವ ಸ್ಥಾನ ತಪ್ಪಿಸ್ತಿದ್ರು ಅಂತೇಳಿ ಆಕ್ರೋಶ ಹೇಳಿದ್ದೇನಪ್ಪ. ಹುಡ್ರಿಗೆ ಗೊತ್ತಿರದೆ ಹೇಳಿರ್ಬೋದು. ಯಾರೂ ಸಹ ನನ್ನ ಮಂತ್ರಿಗಿರಿಗೆ ಅಡ್ಡ ಬಂದಿಲ್ಲ, ಯಾರೂ ತಪ್ಪಿಸೂ ಇಲ್ಲ. ಪಕ್ಷ ತೀರ್ಮಾನ, ಯಾರು ತಪ್ಪಿಸಿಲ್ಲ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಓಡಾಡ್ತಾ ಇರ್ತಿದ್ದು. ಮೀಡಿಯಲ್ಲಿ ಬಂದವರು ನಿಜಾಗಿದ್ದು ಇವತ್ತು ನನ್ನ ಮಂತ್ರಿ ಆಗಿರ್ಬೇಕಂತಂಗೆ ನೀವು 1 ತಿಂಗಳು ಹೊಡೆದೇ ಕೆಲವು ಮುಜರಾಯಿ ಖಾತೆ ಅಂದ್ರಿ, ಅವನು ಮುಖ್ಯಮಂತ್ರಿ ಒಂದ್ಬಿಟ್ಟು ಎಲ್ಲ ಹೇಳಿದ್ರಿ ಆತ. ಹಾಗಾಗಿ ಅವೆಲ್ಲ ಗಾಳಿ ಗೋಪುರ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಿರಿಯ ಶಾಸಕರು ಇದ್ರಿ. ಹೂನಪ್ಪ, ಮತ್ತು ಅದು ನನಗಿಂತ ಹಿರಿಯರದಲ್ಲ. ನಾನು ಬರೀ 3 ಪಟ್ಟು ಗೆದ್ದಿರೋದು. 4 ಪಟ್ಟು ಗೆದ್ದವ್ರಿಗೆ ಮಂತ್ರಿ ಆಗಿಲ್ಲ. 5 ಪಟ್ಟು ಗೆದ್ದವರು ಹೋದಾರೆ, 7 ಪಟ್ಟು ಗೆದ್ದವರು ಹೋದಾರೆ. ಹಂಗೆ ಹೇಳೋಕ್ಕಾಗತ್ತಾ? ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಅಭಿಮಾನಕ್ಕೋಸ್ಕರ ಚಿರುಣಿಯಾಗಿರ್ತಾನೆ. ಅವ್ರ ಅಸಮಾಧಾನ ಮಾಡ್ಕೋಬಾರ್ದು. ಪಕ್ಷ ನಿಷ್ಠಾವಂತರಾಗಿರಲಿ. ನಮ್ಮ ಸರ್ಕಾರ ಐತಿ, ಕ್ಷೇತ್ರ ಜನರ ಸೇವೆ ಸಲ್ಲಿಸೋಣ. ಎಷ್ಟು ಸಾಧ್ಯ ಅಷ್ಟು ಇನ್ನೂ 1 ವರ್ಷಗಳ ಕಾಲ ನಮ್ಮ ಮತದಾರ ಸೇವೆ ಸಲ್ಲಿಸಕ್ಕಂಥ. ಇದಿಷ್ಟು ಹೊನ್ನಾಳಿಯ ಹಿರಿಯ ಶಾಸಕರಾಗಿರ್ತಕ್ಕಂಥ ಶಾಂತನಗೌಡರು ಮಾತಾಗಿರ್ತಕ್ಕಂಥದ್ದು. ಏನು ಹೈಕಮಾಂಡ್ ಏನೇನು ನಿರ್ಧಾರ ತೆಗೆದುಕೊಂಡಿದೆ ಅದಕ್ಕೆ ನಾನು ಬದ್ಧ, ನನಗೆ ಯಾವುದೇ ಅಸಮಾಧಾನ ಇಲ್ಲ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಡಾಕ್ಟರ್ ಮಂಜಪ್ಪ, HBPNS ವಿಸ್ತಾರ ನ್ಯೂಸ್.